ಎಲ್ಲರೂ ಒಂದಾಗಿ ಪ್ರೀತಿಯಿಂದ ಬದುಕುವುದೇ ಸೌಹಾರ್ದತೆ ಎನ್ನುತ್ತೇವೆ. ಇಂದು ನಮ್ಮ ದೇಶದಲ್ಲಿನ ಜನರು ಯಾವುದೋ ಒಂದು ಗೊಂದಲಕ್ಕೆ ಒಳಗಾಗಿ ಅಕ್ಷರಸ್ಥರಾಗಿದ್ದರೂ ಕೂಡ ಅನಕ್ಷರಸ್ಥರಂತೆ ಬದುಕುತ್ತಿದ್ದಾರೆ ಎಂದು ಲೇಖಕ ಹಾಗೂ ಉಪನ್ಯಾಸಕರಾದ ಪ್ರವೀಣ್ ನಾಯಕ್ ಹೇಳಿದರು. ದಾಂಡೇಲಿ ನಗರದ ಬಿಎಡ್ ಕಾಲೇಜಿನಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕೆನರಾ ವೆಲ್ಫೇರ್ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ನಾಡೋಜ ಬರಗೂರು ರಾಮಚಂದ್ರಪ್ಪನವರ ಸೌಹಾರ್ದ ಭಾರತ ಸಮಾನತೆಯ ಸ್ನೇಹಿತ ಕೃತಿಯ ಜನಾರ್ಪಣೆ ಮಾಡಿ ಮಾತನಾಡಿದರು. ಇಂದು ದೇಶದಲ್ಲಿ ಅಸಮಾನತೆ ತಾಂಡವವಾಡುತ್ತಿದೆ. ಶಿಕ್ಷಣ ಹೊಂದಿದ್ದರೆ ಸಮಾನತೆಯನ್ನು ಕಾಣಬಹುದು. ಬರಗೂರು ರಾಮಚಂದ್ರಪ್ಪ ಅವರು ಬರೆದ ಈ ಕೃತಿಯು ಚಿಕ್ಕದಾಗಿದ್ದರೂ ಅಗಾಧವಾದ ವಿಚಾರವನ್ನು ಹೊಂದಿದೆ ಎಂದರು. ಲೇಖಕ ಹಾಗೂ ಪ್ರಾಧ್ಯಾಪಕರಾದ ಎಸ್ ಹಿರೇಮಠ ಅವರು ಕೃತಿಯ ಪರಿಚಯ ಮಾಡಿ ಮಾತನಾಡುತ್ತಾ, ದೇಶದಲ್ಲಿ ಜಾತ್ಯತೀತತೆ ಇಂದು ಒಂದು ಸಂಸ್ಕೃತಿಯಾಗಿ ಬೆಳೆದಿದೆ. ಎಲ್ಲರಲ್ಲಿ ದ್ವೇಷದ ಭಾವ ಬೆಳೆದುಕೊಳ್ಳುತ್ತಿರುವುದಕ್ಕೆ ಬರಗೂರು ರಾಮಚಂದ್ರಪ್ಪ ಅವರು ಈ ಕೃತಿಯಲ್ಲಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಸಮಾಜದಲ್ಲಿ ಸೌಹಾರ್ದತೆಯಿಂದ ಹೇಗೆ ಬಾಳಬೇಕೆನ್ನುವುದನ್ನು ಕೃತಿಯಲ್ಲಿರುವ ಲೇಖನಗಳಿಂದ ಕಂಡುಕೊಳ್ಳಬಹುದೆಂದರು. ಅಧ್ಯಕ್ಷತೆ ವಹಿಸಿದ್ದ ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ, ಬರಗೂರು ರಾಮಚಂದ್ರಪ್ಪ ಅವರು ಈ ನಾಡಿನ ಸಾಕ್ಷಿ ಪ್ರಜ್ಞೆಯ ರೀತಿಯಲ್ಲಿ ಅಕ್ಷರವನ್ನ ಸಾಹಿತ್ಯವನ್ನು ಬೆಳೆಸಿಕೊಂಡು ಬಂದವರು. ಇವತ್ತಿನ ಈ ಕೃತಿಯನ್ನು ಲೋಕಾರ್ಪಣೆ ಮಾಡದೆ ಜನರಿಗೆ ತಲುಪಬೇಕೆಂಬ ಸಂದೇಶದಾಡಿ ಜನಾರ್ಪಣೆ ಮಾಡಿದ್ದೇವೆ. ಇಂದು ರಾಜ್ಯದ 23 ಕಡೆ ಈ ಕೃತಿ ಜನಾರ್ಪಣೆಯಾಗಿದೆ. ಸಮಾಜದಲ್ಲಿ ಇರುವುದು ಕೇವಲ ಒಂದೇ ಧರ್ಮ, ಅದು ಮನುಷ್ಯ ಧರ್ಮ. ದೇವರು ಧರ್ಮ ಅದು ತಮ್ಮ ತಮ್ಮ ಮನೆಯೊಳಗೆ ಪಾತ್ರವಿರಬೇಕು. ಮನೆಯಿಂದ ಹೊರಗೆ ಸಮಾಜದಲ್ಲಿ ಬಂದಾಗ ನಾವೆಲ್ಲರೂ ಮನುಷ್ಯ ಪ್ರೀತಿ ಪಡೆದುಕೊಳ್ಳಬೇಕು ಎಂದರು. ಇಂಥದ್ದೊಂದು ಪುಸ್ತಕವನ್ನ ಬಹಳ ಚಿಕ್ಕದಾಗಿ ಕಾಣುತ್ತೆ, ನಾನು ಕೂಡ ಓದ್ಬೇಕು. ನಾನು ಸುಮ್ಮನೆ ಒಂದು 16 ಪುಟಗಳನ್ನಷ್ಟೇ ಹೀಗೆ ಕನ್ನಡಿಸಿದ್ದೇನೆ. ಇಂಥದ್ದೊಂದು ಪುಸ್ತಕ ಜನಕ್ಕೆ ತಲುಪಬೇಕು ಅನ್ನೋ ಕಾರಣ ಅವರು ನಮ್ಗೆ ಹೇಳಿದಾಗಲೇ ಹೇಳಿದ್ದು, ಅದನ್ನ ಬಿಡುಗಡೆ ಅಂತ ಮಾಡಬೇಡಿ, ಅದನ್ನ ಲೋಕಾರ್ಪಣೆ ಅಂತ ಮಾಡಬೇಡಿ, ಜನಾರ್ಪಣೆ ಅಂತ ಮಾಡಿ ಅಂತ ಹೇಳಿದ್ದು. ಜನಕ್ಕೆ ತಲುಪಬೇಕು ಈ ಸಂದೇಶ ಅನ್ನೋ ಕಾರಣಕ್ಕಾಗಿ ಎಲ್ಲೋ ಒಂದ್ ಕಡೆ ಬಿಡುಗಡೆ ಮಾಡಿ ಹಾಗೆ ಇರುವುದಕ್ಕಿಂತ ಒಂದಿಷ್ಟು ವಿದ್ಯಾರ್ಥಿ ಯುವಜನರ ನಡುವೆ ಅದರ ಸಂದೇಶ ಹೋಗ್ಬೇಕು ಅನ್ನುವ ಕಾರಣಕ್ಕಾಗಿ ರಾಜ್ಯದ 23ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಅದರ ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ. ಮೊನ್ನೆಯಷ್ಟೇ ನಮ್ಮ ಜಿಲ್ಲಾ ಸಮ್ಮೇಳನವನ್ನ ಉದ್ಘಾಟಿಸಲಿಕ್ಕೆ ಬಂದು ಹೋಗಿದ್ದರಿಂದ ನಮ್ಮ ಹತ್ರ ಒಂದು ರಿಕ್ವೆಸ್ಟ್ ಅನ್ನು ಮಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅದರಲ್ಲೂ ದಾಂಡೇಲಿಯಲ್ಲಿ ಒಂದು ಪುಸ್ತಕ ಬಿಡುಗಡೆಯನ್ನು ಮಾಡಬೇಕು ಅಂತ ಕೇಳ್ಕೊಂಡ ಕಾರಣಕ್ಕಾಗಿ ಅದನ್ನ ಇಲ್ಲಿ ಬಿಡುಗಡೆಯನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ನಾನು ಹೀಗೆ ಸುಮ್ಮನೆ ಪುಸ್ತಕವನ್ನ ಓದ್ತಾ ಇದ್ದೆ. ಎಷ್ಟು ಮಾರ್ಮಿಕವಾದ ಸಂಗತಿಗಳು ಇದಾವೆ ಅಂತ ಹೇಳಿದ್ರೆ ನನಗೆ ಸುಮ್ಮನೆ ಒಂದು ಪ್ರಶ್ನೆ ಕೇಳ್ತೀನಿ. ಇಲ್ಲಿ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿದ ದಲಿತ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಅಂಜನಾಳ ಭೀಮಾಶಂಕರ್ ಹಾಗೂ ಹಳಿಯಾಳ ಕಸಾಪ ತಾಲೂಕು ಅಧ್ಯಕ್ಷೆ ಸುಮಂಗಲ ಅಂಗಡಿಯವರು ಮತ್ತು ಬಿಎಡ್ ಕಾಲೇಜಿನ ಪ್ರಾಂಶುಪಾಲರಾದ ನೀಲಕಂಠ ಜಿ ನಾಯಕ್ ಸಾಂದರ್ಭಿಕವಾಗಿ ಮಾತನಾಡಿದರು. ಜಿಲ್ಲಾ ಕಸಾಪ ಗೌರವ ಕೋಶಾಧ್ಯಕ್ಷ ಮೂರ್ತುಜಾ ಆನೆಹೊಸೂರು ಸ್ವಾಗತಿಸಿ ಅತಿಥಿಗಳನ್ನು ಪರಿಚಯಿಸಿದರು. ಬಿಎಡ್ ಕಾಲೇಜಿನ ಪ್ರಶಿಕ್ಷಣಾರ್ಥಿ ತುಳಸಿ ದಳ್ವಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಹನುಮಂತ ವಂದಿಸಿದರು. ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ.